ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಕೇಂದ್ರ ಬಜೆಟ್ಗೆ ಈಗಾಗಲೇ ಸಕಲ ತಯಾರಿಗಳು ಕೂಡ ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಈ ಸಲದ ಯೂನಿಯನ್ ಬಜೆಟ್ 2026ರಲ್ಲಿ ಏನೆಲ್ಲ ಸಿಗಬಹುದು, ರಾಜ್ಯದಿಂದ ಏನೆಲ್ಲ ಬೇಡಿಕೆ ಇದೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಅಬ್ಸರ್ವ್ ಮಾಡಿ ಹೇಳೋದಾದ್ರೆ, ಕರ್ನಾಟಕ ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸೋ ರಾಜ್ಯಗಳಲ್ಲಿ ಒಂದು. ಕೈಗಾರಿಕೆ, ಐಟಿ, ಸ್ಟಾರ್ಟ್ಅಪ್, ಸೇವಾ ವಲಯ ಹಾಗೆ ವಾಣಿಜ್ಯ ಚಟುವಟಿಕೆಗಳಿಂದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದ ತೆರಿಗೆ ಆದಾಯವನ್ನ ಕೊಡುತ್ತೆ. ಈ ಹಿನ್ನೆಲೆಯನ್ನ ಅಬ್ಸರ್ವ್ ಮಾಡಿದ್ರೆ ಯೂನಿಯನ್ ಬಜೆಟ್ 2026ರಿಂದ ಕರ್ನಾಟಕಕ್ಕೆ ಅನೇಕ ನಿರೀಕ್ಷೆಗಳು ಸಹಜವಾಗೇ ಇರುತ್ತೆ. ದೇಶದ ಪ್ರಮುಖ ತೆರಿಗೆ ಪಾವತಿದಾರ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಎಸ್, ಕರ್ನಾಟಕ ಕೇಂದ್ರಕ್ಕೆ ಹೆಚ್ಚು ತೆರಿಗೆ ಕೊಡೋ ರಾಜ್ಯಗಳ ಪಟ್ಟಿಯಲ್ಲಿ ಯಾವಾಗ್ಲೂ ಮುಂಚೂಣಿಯಲ್ಲಿರುತ್ತೆ. ಜಿಎಸ್ಟಿ, ಆದಾಯ ತೆರಿಗೆ ಹಾಗೆ ಕಾರ್ಪೊರೇಟ್ ತೆರಿಗೆ ಸಂಗ್ರಹದಲ್ಲಿ ರಾಜ್ಯದ ಕೊಡುಗೆ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಕೇಂದ್ರದಿಂದ ರಾಜ್ಯಕ್ಕೆ ಹಿಂತಿರುಗೋ ಅನುದಾನ ಮತ್ತು ಹಂಚಿಕೆ ವಿಚಾರದಲ್ಲಿ ಅಸಮತೋಲನ ಅನ್ನೋ ಭಾವನೆ ಕೆಲವೊಂದ್ಸಲ ವ್ಯಕ್ತವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯೂನಿಯನ್ ಬಜೆಟ್ 2026ರಲ್ಲಿ ಕರ್ನಾಟಕದ ತೆರಿಗೆ ಕೊಡುಗೆಯನ್ನ ಗಮನದಲ್ಲಿಟ್ಟುಕೊಂಡು ನ್ಯಾಯಸಮ್ಮತ ಹಂಚಿಕೆಯನ್ನ ನಿರೀಕ್ಷೆ ಮಾಡಬಹುದು. ಇಲ್ಲಿ ಕೇಂದ್ರ ತೆರಿಗೆಗಳ ಪಾಲಿನಲ್ಲಿ ಉತ್ತಮ ಹಂಚಿಕೆಯ ನಿರೀಕ್ಷೆ ಇದೆ. ಜಿಎಸ್ಟಿ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ರಾಜ್ಯಗಳ ಸ್ವಂತ ತೆರಿಗೆ ಸ್ವಾತಂತ್ರ್ಯ ಕಮ್ಮಿಯಾಗಿದೆ. ಹೀಗಾಗಿ ಕೇಂದ್ರ ತೆರಿಗೆಗಳ ಹಂಚಿಕೆಯೇ ರಾಜ್ಯಗಳ ಆದಾಯಕ್ಕೆ ಪ್ರಮುಖ ಆಧಾರ. ಕರ್ನಾಟಕದ ಆರ್ಥಿಕ ಶಕ್ತಿ ಹಾಗೆ ತೆರಿಗೆ ಪಾವತಿಯನ್ನು ಪರಿಗಣಿಸಿ ಕೇಂದ್ರ ತೆರಿಗೆಗಳ ಪಾಲಿನಲ್ಲಿ ಉತ್ತಮ ಬೆಂಬಲ ಸಿಗುವಂತಹ ನಿರೀಕ್ಷೆ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ನೆರವು ಸಿಗಬಹುದು ಅನ್ನೋ ನಿರೀಕ್ಷೆ ಕೂಡ ಇದೆ. ಬೆಂಗಳೂರು ಸೇರಿದ ಹಾಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ರಸ್ತೆ, ಸಾರಿಗೆ, ನೀರು, ಒಳಚರಂಡಿ ಹಾಗೆ ಸಾರ್ವಜನಿಕ ಮೂಲ ಸೌಕರ್ಯಗಳ ಮೇಲೆ ಹೆಚ್ಚಿನ ಒತ್ತಡ ಇದೆ. ಯೂನಿಯನ್ ಬಜೆಟ್ 2026ರಲ್ಲಿ ರಾಷ್ಟ್ರೀಯ ಹೆದ್ದಾರಿ, ನಗರ ಸಾರಿಗೆ, ರೈಲು ಸಂಪರ್ಕ ಹಾಗೆ ಲಾಜಿಸ್ಟಿಕ್ಸ್ ಯೋಜನೆಗಳಿಗೆ ಹೆಚ್ಚುವರಿ ಅನುದಾನ ಲಭ್ಯವಾಗುವ ನಿರೀಕ್ಷೆ ಇದೆ. ಇದು ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಮತ್ತಷ್ಟು ವೇಗ ಕೊಡಬಹುದು. ರೈಲು ಮತ್ತು ಸಾರಿಗೆ ವಲಯದಲ್ಲಿ ದೊಡ್ಡ ನಿರೀಕ್ಷೆಗಳು ಕೂಡ ಇದೆ. ಕರ್ನಾಟಕದಲ್ಲಿ ಹೊಸ ರೈಲು ಮಾರ್ಗಗಳು, ನಿಲ್ದಾಣದ ಅಭಿವೃದ್ಧಿ ಹಾಗೆ ಉಪನಗರ ರೈಲು ಯೋಜನೆಗಳಿಗೆ ಹೆಚ್ಚಿನ ಅಗತ್ಯ ಇದೆ. ಯೂನಿಯನ್ ಬಜೆಟ್ 2026ರಲ್ಲಿ ರೈಲು ವಲಯಕ್ಕೆ ಹೆಚ್ಚಿನ ಹೂಡಿಕೆ ಘೋಷಣೆ ಆದರೆ ಅದರ ಲಾಭ ರಾಜ್ಯ ಸರ್ಕಾರಕ್ಕೆ ತಲುಪೋ ನಿರೀಕ್ಷೆ ಇದೆ. ಇದು ಜನರ ದೈನಂದಿನ ಪ್ರಯಾಣ ಹಾಗೆ ವ್ಯಾಪಾರ ಚಟುವಟಿಕೆಗಳಿಗೂ ಕೂಡ ಹೆಲ್ಪ್ಫುಲ್ ಆಗಬಹುದು. ಐಟಿ ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ ವಲಯಕ್ಕೆ ಬೆಂಬಲ ಸಿಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಬಜೆಟ್ ಬಗ್ಗೆ ಒಂದಷ್ಟು ನಿರೀಕ್ಷೆ ಇದೆ. ಕರ್ನಾಟಕ ಐಟಿ ಮತ್ತು ತಂತ್ರಜ್ಞಾನ ವಲಯದ ಕೇಂದ್ರ ಆಗಿರೋದ್ರಿಂದ ದೇಶದ ಅನೇಕ ಸ್ಟಾರ್ಟ್ಅಪ್ಗಳಿಗೆ ನೆಲೆಯಾಗಿದೆ. ರೈತರ ಬುದ್ಧಿಮತ್ತೆ, ಡೇಟಾ ಸೆಂಟರ್, ಸೆಮಿಕಂಡಕ್ಟರ್ ಮತ್ತು ಹೊಸ ತಂತ್ರಜ್ಞಾನ ಕ್ಷೇತ್ರಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಕೊಡೋ ನಿರೀಕ್ಷೆ ಇದೆ. ಯೂನಿಯನ್ ಬಜೆಟ್ 2026ರಲ್ಲಿ ಈ ವಲಯಗಳಿಗೆ ಒಂದಷ್ಟು ಪ್ರೋತ್ಸಾಹ, ಹೂಡಿಕೆ, ಬೆಂಬಲ ಸಿಕ್ಕಿದ್ರೆ ಕರ್ನಾಟಕಕ್ಕೆ ಹೆಚ್ಚಿನ ಲಾಭ ಆಗಬಹುದು. ಕೃಷಿ ಮತ್ತು ಗ್ರಾಮೀಣ ವಲಯದ ನಿರೀಕ್ಷೆಗಳು ಕೂಡ ತುಂಬಾನೇ ಇದೆ. ನಗರಾಭಿವೃದ್ಧಿಯ ಜೊತೆಗೆ ಕರ್ನಾಟಕದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯು ಕೂಡ ಪ್ರಮುಖ ಅನ್ನಿಸ್ಕೊಳ್ಳುತ್ತೆ. ನೀರಾವರಿ ಯೋಜನೆಗಳು, ಕೃಷಿ ಮೂಲ ಸೌಕರ್ಯ ಮತ್ತು ರೈತರ ಆದಾಯ ಹೆಚ್ಚಿಸೋ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನ ಕೊಡೋ ನಿರೀಕ್ಷೆ ಇದೆ. ಇದು ರಾಜ್ಯದ ಸಮಗ್ರಾಭಿವೃದ್ಧಿಗೆ ಸಹಾಯ ಮಾಡಬಹುದು. ಒಟ್ನಲ್ಲಿ ಯೂನಿಯನ್ ಬಜೆಟ್ 2026ರಿಂದ ಕರ್ನಾಟಕ ತನ್ನ ತೆರಿಗೆ ಕೊಡುಗೆಗೆ ತಕ್ಕ ಗೌರವ, ಮೂಲ ಸೌಕರ್ಯಕ್ಕೆ ಹೆಚ್ಚುವರಿ ಅನುದಾನ, ಕೈಗಾರಿಕೆ ಮತ್ತು ತಂತ್ರಜ್ಞಾನ ವಲಯಕ್ಕೆ ಬೆಂಬಲ ಹಾಗೆ ಸಮತೋಲಿತ ಅಭಿವೃದ್ಧಿ ಕ್ರಮಗಳನ್ನ ನಿರೀಕ್ಷೆ ಮಾಡಬಹುದು. ದೊಡ್ಡ ಘೋಷಣೆಗಳಿಗಿಂತ ರಾಜ್ಯದ ದೀರ್ಘಾವಧಿಯ ಆರ್ಥಿಕ ಬೆಳವಣಿಗೆಗೆ ಸಹಾಯವಾಗುವಂತಹ ನಿರ್ಧಾರಗಳು ಈ ಬಜೆಟ್ನಲ್ಲಿ ಸ್ಥಾನ ಪಡೆಯೋ ಸಾಧ್ಯತೆ ಇದೆ. ಅದರಂತೆ ಆಗತ್ತಾ? ಕಾದು ನೋಡೋಣ.